ಕ್ಲಿನಿಕ್ 5ನೇ ವಾರ್ಷಿಕೋತ್ಸವದಲ್ಲಿ ಉಚಿತ ಸೂಪರ್ ಸ್ಪೆಷಾಲಿಟಿ ಆರೋಗ್ಯ ತಪಾಸಣೆ ಶಿಬಿರ. ಪ್ರಖ್ಯಾತ ವೈದ್ಯರಾದ ಹೈದರಾಬಾದ್, ಬೀದರ್, ಕಲಬುರಗಿಯಿಂದ ಹೃದಯ, ಕಿಡ್ನಿ, ಶ್ವಾಸಕೋಶ, ಮೂಳೆಗಳಿಗೆ ಸಂಬಂಧಪಟ್ಟಂತ ವೈದ್ಯರನ್ನ ಕರೆಯಿಸಿ ಹುಮ್ನಾಬಾದ್ ಈದ್ಗಾ ಕಾಂಪ್ಲೆಕ್ಸ್ ನಲ್ಲಿರುವ ಹೋಪ್ ಕ್ಲಿನಿಕ್ ವತಿಯಿಂದ ಡಾಕ್ಟರ್ ಮುಜ್ತಬಾ ಹುಸೇನ್ ಪಟೇಲ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಯಿತು. ಸುಮಾರು ಜನ ಈ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಹಾಗೂ ಬ್ಲಡ್ ಶುಗರ್, ಬಿಪಿ ಮುಂತಾದ ಟೆಸ್ಟ್ಗಳನ್ನ ಉಚಿತವಾಗಿ ಮಾಡಿಸಿಕೊಂಡರು. ಅಲ್ಲದೆ 2D ಇಕೋ 60% ರಿಯಾಯಿತಿಯಲ್ಲಿ ಮಾಡಲಾಯಿತು. ಪ್ರಮುಖವಾಗಿ ದಮ್ಮು, ಅಸ್ತಮಾ ಸಮಸ್ಯೆ ಕಂಡು ವೈದ್ಯರು ಸೂಕ್ತ ಚಿಕಿತ್ಸೆ ಹಾಗೂ ಔಷಧಿ ನೀಡಿದರು. ಅಲ್ಲದೆ ಹೋಪ್ ಕ್ಲಿನಿಕ್ ದಿನದ 24 ಗಂಟೆ ಜನರಿಗೆ ಸೇವೆ ನೀಡುತ್ತಿದ್ದು, ಇಲ್ಲಿ ಎಲ್ಲಾ ತರಹದ ಲ್ಯಾಬ್ ಟೆಸ್ಟ್ ಹಾಗೂ ಡಯಾಗ್ನೋಸ್ಟಿಕ್ ಸೆಂಟರ್ ಲಭ್ಯವಿದೆ ಎಂದು ಇಲ್ಲಿನ ವೈದ್ಯರು ಮಾಹಿತಿ ನೀಡಿದ್ದಾರೆ. ವೀಕ್ಷಕರೇ, ಏನು ಒಂದು ಹೋಪ್ ಕ್ಲಿನಿಕ್ ವತಿಯಿಂದ ಒಂದು ಮೆಗಾ ಸೂಪರ್ ಸ್ಪೆಷಾಲಿಟಿ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನ ಇಟ್ಟಿದ್ರು. ಇವತ್ತಿನ ದಿನ ಒಂದು ರವಿವಾರ ಯಶಸ್ವಿಯಾಗಿ ಹುಮ್ನಾಬಾದ್ ನಗರದಲ್ಲಿ ನಡೀತಾ ಇದೆ. ಕ್ಯಾಂಪ್ ನ ನಡೆಯುವಂತ ಸ್ಥಳದಲ್ಲಿ ಇದ್ದೀವಿ. ಯಾವ ರೀತಿಯಾದಂತ ನಡೀತಾ ಇದೆ, ಯಾವ ರೀತಿಯಾದಂತ ಯಾಕಂದ್ರೆ ಸರಿಸುಮಾರಾಗಿ ಇಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ, ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಮುಂತಾದವುಗಳಿಗೆ ಸಂಬಂಧಪಟ್ಟ ಹಾಗೆ ಏನಪ್ಪಾ ಅಂತಂದ್ರೆ ಒಂದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅದರ ಫ್ರೀ ಹೆಲ್ತ್ ಚೆಕಪ್ ಅನ್ನ ಮಾಡಲಾಗ್ತಾ ಇತ್ತು. ಹಾಗಾದ್ರೆ ಬನ್ನಿ, ಯಾವ ರೀತಿಯಾದಂತ ರೋಗಿಗಳ ರೆಸ್ಪಾನ್ಸ್ ಇದೆ ಮತ್ತು ಯಾವ ರೀತಿಯಾದಂತ ಇದು ಫ್ರೀ ಹೆಲ್ತ್ ಕ್ಯಾಂಪ್ ಆಗಿದೆ, ನಿಜಕ್ಕೂ ಕೂಡ ಈ ಹೆಲ್ತ್ ಕ್ಯಾಂಪ್ ಸಕ್ಸಸ್ ಆಗಿದೆನಾ, ಹೋಪ್ ಕ್ಲಿನಿಕ್ ಅವರು ಏನು ಎಷ್ಟು ಜನರು ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ಮೀರಿದೇನಾ, ಏನಿಲ್ಲ ಅನ್ನೋದನ್ನ ಸಂಪೂರ್ಣವಾದಂಥ ಮಾಹಿತಿಯನ್ನ ನಮ್ಮ ಸುದ್ದಿವಾಹಿನಿಯಲ್ಲಿ ತೋರಿಸ್ತೀವಿ. ಹಾಗೆ ಬಂದಿರುವಂಥ ಬೀದರ್, ಹೈದರಾಬಾದ್ನಿಂದ ಬಂದಿರುವಂಥ ಡಾಕ್ಟರ್ಸ್ ಏನು ಹೇಳಿದ್ದಾರೆ ಬನ್ನಿ ಸ್ವತಃ ನೋಡ್ಕೊಂಡು ಬರೋಣ. ಸರ್, ಇದು 5 ವರ್ಷ ಆಗಿದ್ದ ಹಾಸ್ಪಿಟಲ್ ಆಗಿ ಅಂತ ನಾವು ಎಲ್ಲ ನಮ್ಮ ಡಾಕ್ಟರ್ಸಿಗೆ ಕಾರ್ಡಿಯಾಲಜಿಸ್ಟ್ ನಿತಿನ್ ಗುದ್ಗೆ, ಯೂರಾಲಜಿಸ್ಟ್ ಡಾಕ್ಟರ್ ನೂರ್ ಇಲಾಹಿ ಮತ್ತು ಪಲ್ಮನಾಲಜಿಸ್ಟ್ ಡಾಕ್ಟರ್ ಅಕ್ರಮ್ ಖುರೇಶಿ, ಇವ್ರು ಎಲ್ಲರಿಗೆ ಡಾಕ್ಟರ್ ಮಿನಾಜ್ ಹರ್ಸುರಿ ನ್ಯೂರಾಲಜಿಸ್ಟ್, ನ್ಯೂರೋ ಸರ್ಜನ್, ಇವು ಎಲ್ಲರಿಗೆ ಒಂದೇ ಕಾಲ್ದಾಗ ಅವ್ರು ಎಸ್ ಅಂತ ಹೇಳಿಬಿಟ್ಟಾರೆ. ಎಸ್ ಅಂತ ಹೇಳಿದ ತಕ್ಷಣನೇ ನಾವು ಕ್ಯಾಂಪ್ ಇದು 5ನೇ ವರ್ಷ ಆಗ್ಯದಂತ 19th ಇಕ್ಬಿಟ್ಟೆವು. ಅದ್ರಾಗ ಅರೌಂಡ್ 150-200 ಪೇಷಂಟ್ಸ್ ಅವ್ರದ್ದು ಬೆನಿಫಿಟ್ಸ್ ಏನೇನವ ಎಲ್ಲ ತೊಗೊಂಡ, ಮತ್ತು ಬಾಕಿ ಏನದ ಯಾರಿಗೆ ಸರ್ಜರಿ ಬೇಕು, 2D ಇಕೋ ಬೇಕು ಎಲ್ಲ ಅಡ್ವೈಸ್ ಮಾಡ್ಯಾರ. ನೋಡಮ್ ಮತ್ತು ಹ್ಯಾಂಗೆ ಇದು ಪೇಷಂಟಿಗೆ ಹ್ಯಾಂಗೆ ಸಹುಲತ್ ಆಗ್ತದೆ ಮತ್ತು ಹ್ಯಾಂಗೆ ಇದು ಬೆಡ್ಕೊತ. ಇಲ್ಲಿವರೆಗೆ ಅರೌಂಡ್ 150-200 ಪೇಷಂಟ್ಸ್ ಬಂದು ಅವ್ರದ್ದು ಕನ್ಸಲ್ಟೇಷನ್ ತೊಗೊಂಡ್ಬಿಟ್ಟಾರೆ. ಲ್ಯಾಬ್ ಟೆಸ್ಟ್ ಬಿ ಆಗ್ಯಾವ. ಆಲ್ಮೋಸ್ಟ್ 60% ಇನ್ವೆಸ್ಟಿಗೇಷನ್ಸ್ ಫ್ರೀ ಆಫ್ ಕಾಸ್ಟ್ ಇತ್ತು. ಅದ್ರಾಗ ಸುಮಾರು ಪೇಷಂಟ್ಸ್ ಇನ್ವೆಸ್ಟಿಗೇಷನ್ಸ್ ಮಾಡ್ಕೊಂಡಾರ ಯಾರಿಗೆ ಬೇಕಾದವ್ರು, ಮತ್ತು 2D ಇಕೋ 7-10 ಪೇಷಂಟ್ಸ್ 2D ಇಕೋ ಬಿ ಮಾಡ್ಕೊಂಡ್ರು. ಎಲ್ಲ ಒಂದ್ ಕಡೆ ನಿತಿನ್ ಗುದ್ಗೆ ಸ್ಟೇಟ್ಮೆಂಟ್ ಇದೆ, ಹಾಂ, ಬೀದರ್, ಹೈದರಾಬಾದ್ನಲ್ಲಿ ಆಗುವಂಥ ಟ್ರೀಟ್ಮೆಂಟ್ ಹೋಪ್ ಕ್ಲಿನಿಕ್ ನಲ್ಲಿ ಸಿಗುತ್ತೆ. ಅದಕ್ಕೂ ಹೋಪ್ ಕ್ಲಿನಿಕ್ದಾಗೆ ನಾವು ಡೇ ಕೇರ್ ಟ್ರೀಟ್ಮೆಂಟ್ ಅದ. ಇದಕ್ಕಾಗಿ ನಾವು ಹೈಟೆಕ್ ಹಾಸ್ಪಿಟಲ್ ಓಪನ್ ಮಾಡೀವಿ. ಅದ್ರಾಗ ಏನದ ಎಲ್ಲ ವೆಂಟಿಲೇಟರ್ ಫೆಸಿಲಿಟಿ ಅವ ಮತ್ತು ಎಲ್ಲ ತರಹದ ಸವಲತ್ತುಗಳು ಅವ. ಯಾವ್ದು ಬಿ ಸರ್ಜರಿ, ಈಗ ಡಾಕ್ಟರ್ ಮಿನಾಜ್ ಹರ್ಸುರಿ ಅವ್ರು ನಮ್ಮ ಹಾಸ್ಪಿಟಲಿಗೆ ಬಂದು 5-10 ಸರ್ಜರಿ ಮಾಡ್ಯಾರ. ಎಲ್ಲ ಕ್ರೇನಿಯೋಟೊಮೀಸ್ ಮತ್ತು ಬ್ರೈನ್ದಾಗ ಏನಾರ ಹಿಮರೇಜ್ ಆದ್ರೆ ಇಮಿಡಿಯೇಟ್ಲಿ ಇಂಟರ್ವೆನ್ಷನ್ ಮಾಡ್ತಾರೆ. ಮತ್ತು ಯಾವಾಗ ಭೀ ನಮಗೆ ಫೋನ್ ಕಾಲ್ದಾಗ ರೆಸ್ಪಾನ್ಸ್ ಮಾಡಿಬಿಡ್ತಾರೆ. ನಮ್ಮ ಒಂದೇ ಕಾಲಿಗೆ ಸರ್ ರೆಸ್ಪಾನ್ಸ್ ಮಾಡಿ ಕ್ಯಾಂಪಿಗೆ ಫ್ರೀ ಆಗಿ ಬಂದದ. ಆಲ್ರೆಡಿ ಸರಿಗೆ ಒಂದು ಎಮರ್ಜೆನ್ಸಿ ಕೇಸ್ ಅದ, ಅದು ಬಿಟ್ಟು ಸರ್ ಸ್ವಲ್ಪ ಲೇಟ್ ಮಾಡಿ ಸರ್ಜರಿ ಮಾಡೇ ಬಂದದ. ಅದಕ್ಕಾಗಿ सर ಎಲ್ಲ चारों स्पेशलिस्ट आ गए हुए हैं. कार्डियोलॉजिस्ट सर अपने अपने पेशेंट्स देखे, यूरोलॉजिस्ट सर आए हुए हैं, फिर पल्मोनोलॉजिस्ट सर 30-40 पेशेंट्स देख के गए चुके हैं. और यहाँ पे डॉक्टर मिनाज अब फिलहाल 10 से 15 पेशेंट्स देख रहे हैं. ಸರ್, 5 ವರ್ಷದ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ಸುತ್ತೆ? ಸರ್, ಹುಮ್ನಾಬಾದ್ ಜನತೆಗೆ 5 ವರ್ಷದಾಗ ನಾವು ಬಂದಮೇಲೆ ಎಲ್ಲ ತರಹದ ಸ್ಪೆಷಲಿಸ್ಟ್ ಇಲ್ಲಿ ಬರ್ಲತ್ತದ ಮತ್ತು ಎಲ್ಲ ಥರ ಸ್ಪೆಷಲಿಸ್ಟ್ ಟ್ರೀಟ್ಮೆಂಟ್ ಸಿಗ್ಲತ್ತದ. ಮತ್ತು 5 ವರ್ಷದಾಗ ಸುಮಾರು 2-3 ವರ್ಷದಿಂದ ಹೈಟೆಕ್ ಹಾಸ್ಪಿಟಲ್ ಬಿ ಆಗ್ಯದ. 24/7 ಸವಲತ್ತು ಅಲ್ಲಿ ಬಿ ಸಿಗ್ಲತ್ತದ. ಮತ್ತು ನಾವು ಬಿ ಇಲ್ಲಿ ಏನು ಮಾಡ್ಲತ್ತೀವಿ, ರಾತ್ರಿ ಕೂತಿ ಯಾವ್ದು ಬಿ ಪೇಷಂಟ್ ಬರ್ಲತ್ತ ಒಂದು ಸ್ಪೆಷಲಿಸ್ಟ್ ಟ್ರೀಟ್ಮೆಂಟ್ ಸಿಗ್ಲತ್ತದ. ಮೊದಲೇನಿತ್ತು ಹುಮ್ನಾಬಾದ್ದಾಗ ಸ್ಪೆಷಲಿಸ್ಟ್ ಫೆಸಿಲಿಟಿ ಇದ್ದಿಲ್ಲ. ಈಗ ಸ್ಪೆಷಲಿಸ್ಟ್ ಫೆಸಿಲಿಟೀಸ್ ಮತ್ತು 24/7 ಲ್ಯಾಬ್ ಅದ. 24/7 ಲ್ಯಾಬ್ ಪೇಷಂಟ್ಸ್ ಯೂಸ್ ಮಾಡ್ಬೋದು. ಮತ್ತು ಎಲ್ಲ ತರಹದ ಇನ್ವೆಸ್ಟಿಗೇಷನ್ಸ್ ಆಗ್ತಾವೆ.
ಮತ್ತು ಎಲ್ಲ ತರಹದ ಪೇಷಂಟ್ಸ್ ಟ್ರೀಟ್ಮೆಂಟ್ ಇವು ಡಾಕ್ಟರ್ಸಿಗೆ ಕರೆದು ಹೈದರಾಬಾದ್ ಮತ್ತು ಬೆಂಗಳೂರಿಂದ ಭೀ ಕರೆದು ಎಲ್ಲಿ ಸರ್ಜರಿ ಮಾಡ್ಬೋದು ನಾವು ಎಲ್ಲ. ಡಾಕ್ಟರ್ ನಿತಿನ್ ಚಂದ್ರಕಾಂತ್ ಗುಬ್ಬಿ, ಇಂಟರ್ವೆನ್ಷನ್ ಕಾರ್ಡಿಯಾಲಜಿಸ್ಟ್, ಗುಗ್ಗೆ ಹಾಸ್ಪಿಟಲ್ ಬೀದರ್. ಸೊ ಇಲ್ಲಿ ಒಂದು ಹುಮ್ನಾಬಾದ್ ತಾಲೂಕಿನಲ್ಲಿ ನಮ್ದು ಡಾಕ್ಟರ್ ಮುಸ್ತಫಾ ಅವರು ಹೋಪ್ ಹಾಸ್ಪಿಟಲಿಂದ ಭಾಳ ದೊಡ್ಡ ಕ್ಯಾಂಪ್ ಆರ್ಗನೈಸ್ ಮಾಡಿದ್ರು. ಭಾಳಷ್ಟು ಪೇಷಂಟ್ಸಿಗೆ ನಾವು ಹಾರ್ಟ್ ಕಡೆಯಿಂದ ಕಾಯಿಲೆ ಕಡೆಯಿಂದೆಲ್ಲ ಸ್ಕ್ರೀನ್ ಮಾಡಿದ್ವಿ ಮತ್ತು ಭಾಳಷ್ಟು ಜನರನ್ನು ಪಾಸಿಟಿವ್ ಬಂದಿದ್ದಾರೆ. ಸೊ ಅವ್ರಿಗೆ ಮತ್ತು ಮುಂದೆ ಟ್ರೀಟ್ಮೆಂಟು ಅವರಿಗೆಲ್ಲ ಕಾರ್ಡ್ ಮೇಲೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮೇಲೆ ಮಾಡ್ಲಿಕ್ಕೆ ಅಂತ ಹೇಳಿದ್ದೀವಿ. ಭಾಳಷ್ಟು ಜನ ಸ್ಟಂಟ್ ಹಾಕೊಂಡಿದ್ದವ್ರು ಪೇಷಂಟ್ ಬಂದಿದ್ದಾರೆ. ಸ್ಟಂಟ್ ಆಗಿರೋದು, ಬೈಪಾಸ್ ಆಗಿರೋ ಪೇಷಂಟ್, ಅವಂಥ ಪೇಷಂಟಿಗೂ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಇದು ಭಾಳ ಒಳ್ಳೆ ಸಕ್ಸಸ್ಫುಲ್ ಕ್ಯಾಂಪ್ ಆಗಿದೆ. ಥ್ಯಾಂಕ್ ಯು. ಇನ್ನು ಸರ್ ತುಂಬ ಬೆಸ್ಟ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಮುಂಚೆ ಭಾಳಷ್ಟು ಪೇಷಂಟ್ಸು ಈಗ ನೆಕ್ಸ್ಟ್ ನಿಯರೆಸ್ಟ್ ಸಿಟೀಸ್ ಅಂತಂದರೆ ಗುಲ್ಬರ್ಗ ಅಥವಾ ಬೀದರ್. ಸೊ ಅಲ್ಲಿ ರೀಚ್ ಆಗೋಕ್ಕಿಂತ ಮುಂಚೆನೇ ಹಾದಿಯಲ್ಲಿ ಡೆತ್ ಆಗ್ತಿದ್ದು. ಬಟ್ ಸರ್ ಅವ್ರ ಟೀಮ್ ಎಲ್ಲ ಮಾಡೋದ್ರಿಂದ ಭಾಳ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್. ಸೊ ಭಾಳಷ್ಟು ಟ್ರೀಟ್ಮೆಂಟ್ ಐ ಥಿಂಕ್ ನಾಟ್ 30-40, ಐ ಥಿಂಕ್ 80% ಟ್ರೀಟ್ಮೆಂಟ್ ಇಲ್ಲಿ ಹುಮ್ನಾಬಾದ್ನಲ್ಲೇ ಆಗ್ತಾ ಇದೆ. ಸೊ ದಟ್ಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಹುಮ್ನಾಬಾದ್. ಎವ್ರಿವನ್, ಇವತ್ತಿನ ತುಂಬ ಚೆನ್ನಾಗಿ ಕ್ಯಾಂಪ್ ಅರೇಂಜ್ ಆಗಿದೆ ಹೋಪ್ ಕ್ಲಿನಿಕ್ಗೆ. ಸೊ ತುಂಬ ಪೇಷಂಟ್ ಬಂದಿದ್ರೆ ಇಲ್ಲಿ ಮೇಲೆ ಸರ್ಪ್ರೈಸ್ ಆಗಿದೆ. ಸುಮಾರು ಪೇಷಂಟ್ ಇದೆ ಎಲರ್ಜಿಗೆ. ಆಸ್ ಆಫ್ ಐ ಆಮ್ ಪಲ್ಮನಾಲಜಿಸ್ಟ್ ಡಾಕ್ಟರ್ ಅಕ್ರಮ್ ಖುರೇಶಿ, ಬೀದರಿಂದ ಬಂದಿದ್ದಾರೆ ಹೋಪ್ ಚೆಸ್ಟ್ ಹಾಸ್ಪಿಟಲಿಂದ. ಸೊ ಪೇಷಂಟ್ ಇಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಪೇಷಂಟ್ ಇದೆ. ಜಾಸ್ತಿ ಪೇಷಂಟ್, ಎಲ್ಲ ಪೇಷಂಟ್ಗೆ ಎಲರ್ಜಿಗೆ ತುಂಬ ಸರ್ಪ್ರೈಸ್ ಆಗಿದೆ. ಚೆನ್ನಾಗಿ ಜಾಸ್ತಿ ಪೇಷಂಟ್ ಇದೆ. ಸೊ ಪೇಷಂಟ್ ನೋಡೋಕ್ಕೆ ಟ್ರೀಟ್ಮೆಂಟ್ ಹಾಕಿದ್ದೀನಿ, ಚೆನ್ನಾಗಿದೆ. ಅದು ಆದಮೇಲೆ ಇದು ಇಲ್ಲಿಂದ ಬಂದಮೇಲೆ ಒಂದು ಚೀಸ್ ಕ್ಲಿಯರ್ ಆಗಿದೆ ಕಿ ಇಲ್ಲಿ ತುಂಬ ಎಲರ್ಜಿ ಇದೆ, ಏನಕ್ಕೆ ಗೊತ್ತಿಲ್ಲ. ಬಟ್ ಮೋಸ್ಟ್ಲಿ ಫ್ಯಾಕ್ಟ್ರೀಸ್ ಇದೆ, ಎಲ್ಲ ಇದೆ, ಪೊಲ್ಯೂಟೆಡ್ ಎನ್ವೈರನ್ಮೆಂಟಿಂದ ಮೋಸ್ಟ್ಲಿ ಪೇಷಂಟ್ಸ್ ಇದೆ. ಬಟ್ ಮುಸ್ತಫಾ ಸರ್ಗೆ ಕಾಂಗ್ರ್ಯಾಚುಲೇಷನ್ಸ್. ಇದು ತುಂಬ ಚೆನ್ನಾಗಿ ಕ್ಯಾಂಪ್ ಅರೇಂಜ್ ಆಗಿದೆ. ಚೆನ್ನಾಗಿ ಪೇಷಂಟ್ಸ್ಗೆ ಮೋಸ್ಟ್ಲಿ ಇದು ಏನು ಹೇಳ್ತಿದ್ರೆ ಅದು फ़ायदा ಆಗಬೇಕು. सो हाँ, पेशेंट के अच्छा हो सकता है यहाँ पर आकर. और हमको आकर यही महसूस हुआ कि यहाँ तो माना हमारे पेशेंट्स हमसे हम फ़ायदा हो सकता है पब्लिक को, ऐसा महसूस हुआ है यहाँ आकर. और रहा मसला हम लोग कहाँ, मेरी सर्विसेज एक्चुअली बिदर में है. मैं बिदर होप चेस्ट हॉस्पिटल, मैं और मेरे मिसेस है डॉक्टर अमल शरीफ, साइकियाट्रिस्ट, चेस्ट एंड साइकियाट्रिस्ट हम डिपार्टमेंट रन करते हैं यहाँ. हम लोग अब आज देखकर मैं सर से वही डिस्कस करूँगा कि मैं हो जाए, अगर से पेशेंट्स को फ़ायदा होता है तो मैं एवरी मंथ भी विज़िट कर लूँगा यहाँ आकर, अपने होप क्लिनिक पे विज़िट करूँगा. तो वो अगर से विज़िट कर रहे हैं तो मैं इंशाल्लाह लेट यू नो. और इस कैंप के लिए मैं सर को भी आई एम वेरी मच थैंकफुल कि इन्होंने ऐसा कैंप अरेंज किया, जिससे हमको भी अच्छा लगा आकर. यहाँ पेशेंट देखकर बहुत अच्छा लगा, पेशेंट्स इतना अच्छा रिस्पॉन्स रहा पेशेंट्स का. तो ऐसे कैंप होते रहेंगे तो पेशेंट में अवेयरनेस रहेगी. क्या होता है कि यहाँ के लोगों को पता नहीं है कि क्या एलर्जी क्या है, कैसा है. वो लोग खाली दम आ रहा बोलते हैं, लेकिन दम आने के बहुत सारे रीजंस है. मोस्ट कॉमनली हमारे बेल्ट में जितना मैंने 4 साल की प्रैक्टिस की है, उन 4 सालों में मैंने यही देखा है कि यहाँ एलर्जी बहुत ज़्यादा है, बट लोगों को पता नहीं है कि क्या एलर्जी है, कैसे होता है. बहुत सारे लोग खाली ज़ुकाम बोलते हैं. इन लोग के लिए बहुत सारी चीज़ें क्लियर हो. ज़ुकाम, दम, नाक बंद, छींक, ज़ुकाम, गले में किचकिच, खांसी, सांस में सुई आवाज़ आना, सिगरेट पीने से रिलेटेड, एलर्जी से रिलेटेड, ये सारी चीज़ें बीमारी हैं जिनको नहीं पता. तो हम लोग कोशिश कर रहे हैं, 3-4 साल से हम लोग ने अच्छी सर्विस दी है होप हॉस्पिटल पे. लकीली बाय गॉड ग्रेस कोविड से हमको अच्छा सर्विस करने का मौका मिला. उसके बाद पब्लिक ने थोड़ा एक्सेप्ट किया. ऑल थैंक्स टू ऑलमाइटी, वो उनके ब्लेसिंग्स है तो हम यहाँ बैठे हैं आज प्रैक्टिस करते हैं. इट्स ये ऐसे चलते रहे, कैंप होते रहे तो शायद से पब्लिक को भी फ़ायदा हो जाए. देखिए साहब, हम अपना काम है कर रहे हैं, और अगर से आप मीडिया के थ्रू भी अगर से कुछ अवेयरनेस हो सकती है कि ऐसा एलर्जी से रिलेटेड, दम से रिलेटेड और मानसिक तनाव से रिलेटेड, आजकल बहुत ज़्यादा मानसिक तनाव है. हम 7-8 लोगों में भी अगर से किसी को एक को लेकर बैठ जाएं तो हर किसी का अपना एक स्ट्रेस लेवल है. तो सारी चीज़ें हैं, लेकिन लोगों को पता नहीं है कि किसको अप्रोच किया जाए. उसके लिए साइकियाट्रिस्ट से अप्रोच करिए. आजकल सुसाइड रेट्स, ये सारी चीज़ें क्यों बढ़ रही हैं? इसी के लिए बढ़ रही हैं क्योंकि लोग स्ट्रेस को हैंडल नहीं कर पा रहे हैं. तो इसके लिए साइकियाट्रिस्ट है डॉक्टर अमल शरीफ, जो बिदर में प्रैक्टिस कर रहे हैं. हम कोशिश करेंगे कि नेक्स्ट मंथ से मैं और मेरे वाइफ डॉक्टर अमल शरीफ यहाँ पर विज़िट करें, जो कि न्यूरो साइकियाट्रिस्ट है, और मैं हूँ एज ए पल्मोनोलॉजिस्ट. मैं डेफिनेटली कोशिश करूँगा कि विज़िट करूँ यहाँ आकर, ताकि हुमनाबाद के हमारे लोग को फ़ायदा हो जाए. हमसे कुछ हो सकता है तो हम जितना कर सकते हैं हमारी फील्ड से रिलेटेड, हम उतना कोशिश करेंगे कि अच्छे से अच्छा फ़ायदा पहुँचाएँ. मुझे यहाँ पर एलर्जिक राइनिटिस, आस्थमा के मैंने 7 to 8 ऐसे हैं जो लोग 10-10 साल से गोली खा लेते बैठे हैं, इनको पता नहीं है कि इनको अस्थमा है. तो मैं इनको सिंपल वे में पूछा कि एक सारी चीज़ें डायग्नोस करके दिया हूँ.
अब मुझे होप है कि मुझे उम्मीद बहुत अच्छी है कि वो लोग बहुत अच्छा रिस्पॉन्स करेंगे। स्पेशली मेरा अस्थमा सेंटर ही है मेरा जो मैं जो प्रैक्टिसिंग में हूँ, मेन मैं अस्थमा का स्पेशलिस्ट, दम्मे का स्पेशलिस्ट। मैंने आकर यार वही देखा, मैं बोला कि 10 साल से आप लोग क्या कर रहे हो सर, बस जब जा रहे हैं गोली ले रहे हैं। तो ऐसे अवेयरनेस, ऐसे कैंप्स होंगे तो पब्लिक को पता चलेगा कि क्या होता है। अगर से इसमें से 10 पेशेंट भी अगर से मेरे अस्थमा के इम्प्रूव हो गए तो इस कैंप में मेरा आना सक्सेस हो गया, इस कैंप का होना सक्सेस हो गया। ಸರ್ ಯಾಕೆ ಒಂದು ಅಸ್ತಮಾ ಇಷ್ಟೊಂದು ಜಾಸ್ತಿ ಕಾಣಿಸ್ತಿದೆ ಸರ್ ಮೋಸ್ಟ್ಲಿ ಸದ್ಯಕ್ಕೆ तो ಪೊಲ್ಯೂಟೆಡ್ ಎನ್ವೈರನ್ಮೆಂಟ್ ತುಂಬ ಜಾಸ್ತಿ, ಸದ್ಯಕ್ಕೆ ಪೊಲ್ಯೂಟೆಡ್ ನೋಡಿ ಸರ್, ಪೊಲ್ಯೂಷನ್ ಜಾಸ್ತಿ, ಪೇಷಂಟ್ಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ, ಪೇಷಂಟ್ ಏನು ವರ್ಕಿಂಗ್ ಸ್ಟೈಲ್ ತುಂಬ ಬ್ಯಾಡ್ ಇದೆ, ಎಲ್ಲ ರೆಸ್ಟ್, ಮನೆಯಲ್ಲಿ ಕ್ಯಾಟ್ಸ್ ಇಡ್ತಾರೆ, ಮನೆಯಲ್ಲಿ ಪ್ಲಾಂಟ್ಸಿಂದ ಅದು ಪಿಜನ್ ಡಸ್ಟಿಂದ, ಇದು ಎಲ್ಲ ಕೆಮಿಕಲ್ಸಿಂದ, ಫ್ಯಾಕ್ಟ್ರೀಸ್ ಎಕ್ಸ್ಪೋಜರಿಂದ, ಆಲ್ ಟುಗೆದರ್ ಇಟ್ಸ್ ಅ ವೆದರಿಂದ, ಎನಿ ವೈರಲ್ ಇನ್ಫೆಕ್ಷನಿಂದ ಸಪೋಸ್ ಕ್ಲಿಯರ್ಲಿ ಸೆಟ್ ಆಗ್ತಿಲ್ಲ ಮೀನ್ಸ್ ನಿಮಗೆ ಫ್ಯೂಚರ್ಗೆ ಬಿಟ್ಟೆ ಇನ್ಫೆಕ್ಷನ್ಗಿಂತ ನಿಮಗೆ ಎಲರ್ಜಿ ಆಗುತ್ತೆ. ಸೊ ಇದು ಮೋಸ್ಟ್ಲಿ ಕೋವಿಡ್ ಆದಮೇಲೆ ಏನಾಗಿದೆ, ಕೋವಿಡ್ ಆದಮೇಲೆ ಎಲ್ಲ ವ್ಯಾಕ್ಸಿನ್ ತಗೊಂಡ್ಮೇಲೆ ಮೆನಿ ಪೇಷಂಟ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ ನಿಮಗೆ, ಬಿಕಾಸ್ ಹೋಪ್ ಹಾಸ್ಪಿಟಲ್ಗೆ ಓನ್ಲಿ ದಮ್ ನೋಡ್ತಿದ್ದೇನೆ. ಸೊ ಕೋವಿಡ್ ಆದಮೇಲೆ ತುಂಬ ವ್ಯಾಕ್ಸಿನಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಬಟ್ ಅಗೇನ್ ಜಾಸ್ತಿ ಆಗ್ತಿದೆ. ಫ್ರಮ್ ಲಾಸ್ಟ್ 6 months ಏನು ನೋಡ್ತಿದ್ರೆ ಎಲರ್ಜಿ ಪೇಷಂಟ್ ಜಾಸ್ತಿ ಆಗಿದೆ, ಮೋಸ್ಟ್ಲಿ ವೆದರ್ ರಿಲೇಟೆಡ್. और ಫ್ಯಾಮಿಲಿ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಇದೆ ಅಸ್ತಮಾಗೆ, ಫ್ಯಾಮಿಲಿಯಿಂದ ಬರ್ತಿದೆಯಾ ಎಲ್ಲಗೆ, ಫ್ಯಾಮಿಲಿ ಮೀನ್ಸ್ ಯಾರಿಗೆ ಮನೆಯಲ್ಲಿ ದಾದಾ ದಾದಿ ನಾನಾ ನಾನಿ ಇಲ್ಲಿಂದ ಇದು ಎಲರ್ಜಿ ಟ್ರಾನ್ಸ್ಫರ್ ಆಗ್ತಿದೆಯಾ. ಸೊ ಮೋಸ್ಟ್ ಪೇಷಂಟ್ಗೆ ಗೊತ್ತಿಲ್ಲ ಎಲ್ಲಿ ತೋರಿಸ್ಬೇಕು. ಸೊ ಇದು ದಮ್ಮ ಡಾಕ್ಟರ್, ಎಲರ್ಜಿ ಡಾಕ್ಟರ್ಗೆ ಎಲರ್ಜಿಗೆ ತೋರಿಸ್ಬೇಕು. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.